ಒಬ್ಬ ವ್ಯಾಪಾರಿ ತಾನು ಗೋಧಿಯನ್ನು ಶೇಕಡ 65% ನಷ್ಟದಲ್ಲಿ ಮಾರಾಟ ಮಾಡುವುದಾಗಿ ಹೇಳ್ಕೊಳ್ತಾನೆ. ಆದ್ರೆ ಅವನು ತಿಳಿಸಿದ ತೂಕಕ್ಕಿಂತ ಶೇಕಡ 70% ರಷ್ಟು ಕಡಿಮೆ ತೂಕವನ್ನು ಬಳಸುವ ಮೂಲಕ ವಂಚನೆ ಮಾಡ್ತಾನೆ. ಹಾಗಾದ್ರೆ ಅವನ ನಿಜವಾದ ಲಾಭದ ಶೇಕಡಾವಾರು ಎಷ್ಟು ಅಂತ ಕೇಳಿದ್ರೆ ಇಲ್ಲಿ ನೋಡ್ರಿ, ಕಾಸ್ಟ್ ಪ್ರೈಸ್ ಮತ್ತು ಸೆಲ್ಲಿಂಗ್ ಪ್ರೈಸ್ ರೇಷಿಯೋ ಏನಾಗತ್ತಿಲ್ಲ, 65% ನಷ್ಟಕ್ಕೆ ಮಾರ್ತಾನೆ ಅಂದ್ರೆ ಕಾಸ್ಟ್ ಪ್ರೈಸ್ 100 ರೂಪಾಯಿ ಇತ್ತು ಅಂದ್ರೆ ಎಷ್ಟು 65% ಲಾಸ್ ಆದ್ರೆ ಎಷ್ಟಾಗುತ್ತೆ, ಸೆಲ್ಲಿಂಗ್ ಪ್ರೈಸ್ 35 ರೂಪಾಯಿ ಆಗುತ್ತೆ. ಅವಾಗ ನೋಡ್ರಿ 70% ಕಡಿಮೆ ತೂಕ ಕೊಡ್ತಾನಂದ್ರ ಕೊಟ್ಟಿದ್ದ 100 ಆದ್ರೆ ಇಲ್ಲಿ ಅವಾಗ ಹೋಗಿದ್ದು ಎಷ್ಟಾಗಿರ್ತೈತಿ, 30 ಆಗಿರ್ತೈತಿ. 100 ಕ್ಯಾನ್ಸಲ್, 5 6 5 7 ಆಗುತ್ತೆ ಅಂದ್ರೆ 6:7 ಬಂತು. ಇಲ್ಲಿ ಪ್ರಾಫಿಟ್ ಎಷ್ಟಾಯ್ತು, 1 ಆಯ್ತು. 1 ಡಿವೈಡೆಡ್ ಬೈ 6 ಇಂಟು 100 ಮಾಡಿದ್ರೆ ಎಷ್ಟಾಯ್ತು, 16.66% ಲಾಭ ಆಗುತ್ತೆ. ಅಂದ್ರೆ ಆಪ್ಷನ್ ಬಿ ಕರೆಕ್ಟ್ ಆನ್ಸರ್ ಆಗುತ್ತೆ. ಒಬ್ಬ ಸಗಟು ವ್ಯಾಪಾರಿ 8,000 ರೂಪಾಯಿ ಬೆಲೆಯ ವಸ್ತು ಮೇಲೆ 15% ರಷ್ಟು ವ್ಯಾಪಾರ ರಿಯಾಯಿತಿಯನ್ನು ನೀಡ್ತಾನೆ. ಗ್ರಾಹಕರು ಆ ರಿಯಾಯಿತಿ ದರದ ಮೇಲೆ ಮತ್ತೆ 5% ರಷ್ಟು ಯೋಜನೆ ರಿಯಾಯಿತಿಯನ್ನು ಅರ್ಹರಾಗುತ್ತಾರೆ. ಹಾಗಾದ್ರೆ ಗ್ರಾಹಕರು ಪಾವತಿಸಬೇಕಾದ ಅಂತಿಮ ಬೆಲೆ ಎಷ್ಟಂತ ಕೇಳಿರಿ. ನೋಡ್ರಿ, ಅದ್ರ ಬೆಲೆ ಎಷ್ಟೈತಿ, 8,000 ರೂಪಾಯಿ ಐತಿ. ಅದ್ರ ಮೇಲೆ 15% ಡಿಸ್ಕೌಂಟ್ ಆಗೈತಿ ಅಂದ್ರೆ ಇನ್ನು ಉಳಿದಿದ್ದು ಎಷ್ಟು, 85 ಡಿವೈಡೆಡ್ ಬೈ 100 ಆಗುತ್ತೆ. ಇಂಟು ಈ 5% ಫ್ರಾಕ್ಷನ್ ಏನಾಗುತ್ತೆ, 1 ಡಿವೈಡ್ ಬೈ 20 ಆಗುತ್ತೆ. ಅಂದ್ರೆ 1 ಡಿಸ್ಕೌಂಟ್ ಕೊಟ್ಟಾನಂದ್ರೆ 19 ಡಿವೈಡ್ ಬೈ 20. ಇವು 3 0 ಕ್ಯಾನ್ಸಲ್, 2 1 2 4 8. ಇಲ್ಲಿ ಎಷ್ಟಾಗುತ್ತೆ, 4 ಇಂಟು 85 ಇಂಟು 19 ಮಾಡಿದ್ರೆ 6,460 ರೂಪಾಯಿ ಅದರದ್ದು ಪಾವತಿಸಬೇಕಾದ ಮೊತ್ತ ಆಗುತ್ತೆ. ಆಪ್ಷನ್ ಸಿ ಕರೆಕ್ಟ್ ಆನ್ಸರ್ ಆಗುತ್ತೆ. 4,000 ಹಣವನ್ನು 2024 ಫೆಬ್ರವರಿ 3ರಂದು ಠೇವಣಿ ಮಾಡಿ 2024 ಏಪ್ರಿಲ್ 4ರಂದು ಹಿಂಪಡೆದ್ರೆ ವಾರ್ಷಿಕ ಶೇಕಡ 7.5% ರಷ್ಟು ಬಡ್ಡಿ ದರದಲ್ಲಿ ಸಿಗುವ ಸರಳ ಬಡ್ಡಿ ಎಷ್ಟು ಅಂತ ಕೇಳಿರಿ. ನೋಡ್ರಿ, ಫೆಬ್ರವರಿ ಎಷ್ಟನೇ ತಾರೀಕು, ಇಲ್ಲಿ 3ನೇ ತಾರೀಕು ಅಂದ್ರೆ ಇದು 29 ದಿವಸ ಐತಿ. ಇಲ್ಲಿ ಅಂದ್ರೆ ಟೋಟಲ್ ಇದು ಎಷ್ಟಾಗುತ್ತೆ, ಇಲ್ಲಿ 26 ದಿವಸ ಆಗುತ್ತೆ. ಮಾರ್ಚ್ 31 ದಿವಸ. ಏಪ್ರಿಲ್ ಎಷ್ಟನೇ ತಾರೀಕಿಗೆ ತಗೋತಾರೆ, ಇಲ್ಲಿ 3ರಂದು ತಗೊಂತಾರೆ ಅಂದ್ರೆ ಇಲ್ಲಿ 4ನೇ ತಾರೀಕು ಅಂದ್ರೆ 4. ಟೋಟಲ್ ಎಷ್ಟು ದಿನ ಆಯ್ತು, ಇಲ್ಲಿ 61 ದಿನ ಆಯ್ತು. ಸಿಂಪಲ್ ಇಂಟ್ರೆಸ್ಟ್ ಈಜು ಕೊಟ್ಟು 4,000 ಇಂಟು ಇಲ್ಲಿ 61 ಇಂಟು ಡಿವೈಡೆಡ್ ಬೈ 366 ದಿನ ಆಗುತ್ತೆ. ಅಧಿಕ ವರ್ಷ ಇಂಟು 7.5% ಡಿವೈಡೆಡ್ ಬೈ 100 ಆಗುತ್ತೆ. 20 ಕ್ಯಾನ್ಸಲ್, 61 61 6 ಆಗುತ್ತೆ. 40 ಇಂಟು 7.5 300 ಆಗುತ್ತೆ. 300 ಡಿವೈಡೆಡ್ ಬೈ 6 ಮಾಡಿದ್ರೆ ಎಷ್ಟಾಗುತ್ತೆ, 50 ರೂಪಾಯಿ ಆಗುತ್ತೆ. ಅಂದ್ರೆ ಆಪ್ಷನ್ ಡಿ ಕರೆಕ್ಟ್ ಆನ್ಸರ್ ಆಗುತ್ತೆ. ಒಬ್ಬ ಅಂಗಡಿಯವನು ಒಂದು ವಸ್ತುವನ್ನು 576 ಖರೀದಿಸಿದನು. 4% ರಷ್ಟು ರಿಯಾಯಿತಿ ನೀಡಿದ ಮೇಲೆ 15% ರಷ್ಟು ಲಾಭ ಗಳಿಸಲು ಅವನು ಆ ವಸ್ತುವಿನ ಮೇಲೆ ಎಷ್ಟು ಬೆಲೆಯನ್ನು ನಿಗದಿಪಡಿಸಬೇಕಂತ ಕೇಳಿರಲಿ. ನೋಡ್ರಿ, ಫಾರ್ಮುಲಾ ಏನಾಗುತ್ತೆ, ಇಲ್ಲಿ ಕಾಸ್ಟ್ ಪ್ರೈಸ್ ಡಿವೈಡೆಡ್ ಬೈ ಮಾರ್ಕ್ ಪ್ರೈಸ್ ಈಸ್ ಈಕ್ವಲ್ ಟು ಏನಾಗುತ್ತೆ, 100 ಮೈನಸ್ ಪರ್ಸೆಂಟೇಜ್ ಆಫ್ ಡಿಸ್ಕೌಂಟ್ ಡಿವೈಡೆಡ್ ಬೈ 100 ಪ್ಲಸ್ ಪ್ರಾಫಿಟ್ ಪರ್ಸೆಂಟೇಜ್ ಆಗುತ್ತೆ. ಕಾಸ್ಟ್ ಪ್ರೈಸ್ ಎಷ್ಟು ಕೊಟ್ಟಾನ, ಇಲ್ಲಿ 576 ಡಿವೈಡೆಡ್ ಬೈ ಮಾರ್ಕ್ ಪ್ರೈಸ್ ಈಸ್ ಈಕ್ವಲ್ ಟು ಎಷ್ಟು ಡಿಸ್ಕೌಂಟ್ ಕೊಟ್ಟಾನ, 4%. 104 ಹೋದ್ರೆ ಎಷ್ಟು, 96 ಡಿವೈಡೆಡ್ ಬೈ 15% ಪ್ರಾಫಿಟ್ ಅಂದ್ರೆ 115 ಆಗುತ್ತೆ. 96 1 96 6 ಆಗುತ್ತೆ. ಮಾರ್ಕ್ ಪ್ರೈಸ್ ಈಸ್ ಈಕ್ವಲ್ ಟು ಎಷ್ಟಾಗುತ್ತೆ, 115 ಇಂಟು 6 ಮಾಡಿದ್ರೆ 690 ರೂಪಾಯಿ ಆಗುತ್ತೆ. ಅಂದ್ರೆ ಆಪ್ಷನ್ ಡಿ ಕರೆಕ್ಟ್ ಆನ್ಸರ್ ಆಗುತ್ತೆ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಇಲ್ಲ ಸಬ್ಸ್ಕ್ರೈಬ್ ಮಾಡಿರಿ, ಮತ್ತು ಹಂಗೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. 2 ಸಂಖ್ಯೆಗಳ ಮೊಸ ಮತ್ತು ಲಸ ಕ್ರಮ 5 ಮತ್ತು 3,190 ಆಗೈತಿ. ಆ ಸಂಖ್ಯೆಗಳಲ್ಲಿ ಒಂದು 110 ಆಗಿದ್ರೆ ಇನ್ನೊಂದು ಸಂಖ್ಯೆಯನ್ನು ಕಂಡುಹಿಡ್ರಿ ಅಂತ ಕೇಳಿರಲಿ. ನೋಡ್ರಿ, LCM ಇಂಟು HCF ಈಸ್ ಈಕ್ವಲ್ ಟು ಏನಾಗಿರ್ತೈತಿ, ಆ 2 ಸಂಖ್ಯೆಗಳು ಪ್ರಾಡಕ್ಟ್ ಆಗಿರ್ತೈತಿ. ಅಂದ್ರೆ X ಇಂಟು Y ಆಗಿರ್ತೈತಿ. ಇಲ್ಲಿ 5 ಇಂಟು 3,190 ಈಸ್ ಈಕ್ವಲ್ ಟು 110 ಇಂಟು Y ಆಗಿರ್ತೈತಿ. 0 0 ಕ್ಯಾನ್ಸಲ್, 11 1 11 29 ಆಗುತ್ತೆ. Y ಈಸ್ ಈಕ್ವಲ್ ಟು 29 ಇಂಟು 5 ಮಾಡಿದ್ರೆ 145 ಬರ್ತೈತಿ. ಅಂದ್ರೆ ಆಪ್ಷನ್ ಇಲ್ಲಿ ಎ ಕರೆಕ್ಟ್ ಆನ್ಸರ್ ಆಗುತ್ತೆ. PQ ಮತ್ತು R ಕ್ರಮವಾಗಿ 3:53:24 ಅನ್ಪಲ್ಲಿ ಹೂಡಿಕೆ ಮಾಡ್ತಾರೆ. ವರ್ಷದ ಕೊನೆಯಲ್ಲಿ ಅವರು ಒಟ್ಟು 1,280 ರೂಪಾಯಿ ಲಾಭ ಗಳಿಸಿದ್ರೆ Q ಮತ್ತು R ಪಾಲಿನ ನಡುವಿನ ವ್ಯತ್ಯಾಸ ಎಷ್ಟು ಅಂತ ಕೇಳ್ಯಾರ. ಇಲ್ಲಿ ನೋಡ್ರಿ, PQR ಇನ್ವೆಸ್ಟ್ಮೆಂಟ್ ರೇಷಿಯೋ ಎಷ್ಟೈತಿ, ಇಲ್ಲಿ 3:53:24 ಆಗೈತಿ. ಇದು ಇನ್ವೆಸ್ಟ್ಮೆಂಟ್ ಮತ್ತು ಪ್ರಾಫಿಟ್ ರೇಷಿಯೋ ಸೇಮ್ ಆಗುತ್ತೆ. ಇಲ್ಲಿ ಪ್ರಾಫಿಟ್ ಇವ್ರ ನಡಬರ್ಕಿನ ವ್ಯತ್ಯಾಸ ಎಷ್ಟಾಗತ್ತೆ, ಇಲ್ಲಿ 29 ಆಗುತ್ತೆ. ಟೋಟಲ್ ಸಮ್ ಎಷ್ಟಾಗತ್ತೆ, ಇದು 80 ಆಗುತ್ತೆ. ಇಂಟು 1,280 ಆಗುತ್ತೆ. 0 0 ಕ್ಯಾನ್ಸಲ್, 4 1 4 1 4 6 ಆಗುತ್ತೆ. 29 ಇಂಟು 16 ಮಾಡಿದ್ರೆ ಎಷ್ಟಾಗುತ್ತೆ, ಇಲ್ಲಿ 464 ರೂಪಾಯಿ ಆಗುತ್ತೆ. ಅಂದ್ರೆ ಆಪ್ಷನ್ ಸಿ ಕರೆಕ್ಟ್ ಆನ್ಸರ್ ಆಗುತ್ತೆ. ಮೊದಲ ಸಂಖ್ಯೆ 77% ರಷ್ಟು ಭಾಗವು ಎರಡನೇ ಸಂಖ್ಯೆಯ ಮುಕ್ಕಾಲು ಭಾಗಕ್ಕೆ ಸಮ ಆಗಿದ್ರೆ ಮೊದಲ ಸಂಖ್ಯೆ ಮತ್ತು ಎರಡನೇ ಸಂಖ್ಯೆ ನಡುವಿನ ಅನುಪಾತ ಏನಂತ ಕೇಳಿರಲಿ. ನೋಡ್ರಿ, X ಇಂಟು 77% ಅಂದ್ರೆ ಏನಾಗುತ್ತೆ, 77 ಡಿವೈಡೆಡ್ ಬೈ 100 ಆಗುತ್ತೆ. ಈಸ್ ಈಕ್ವಲ್ ಟು ಮುಕ್ಕಾಲು ಭಾಗ ಅಂದ್ರೆ 3 4 ಬೈ ಈಸ್ ಈಕ್ವಲ್ ಟು Y ಆಗುತ್ತೆ. 4 1 4 25 ಆಗುತ್ತೆ. X ಡಿವೈಡೆಡ್ ಬೈ Y ಈಸ್ ಈಕ್ವಲ್ ಟು ಏನಾಗುತ್ತೆ, 25 3 75 ಡಿವೈಡೆಡ್ ಬೈ 77 ಆಗುತ್ತೆ. ಅಂದ್ರೆ ಆಪ್ಷನ್ ಇಲ್ಲಿ ಎ ಕರೆಕ್ಟ್ ಆನ್ಸರ್ ಆಗುತ್ತೆ.
30 ಕಿಲೋ ಪೆನ್ ಒಂದು ಡಜನ್ 150 ರೂಪಾಯಿ ದರದಲ್ಲಿ ಖರೀದಿಸಿನ. ಅಂದ್ರೆ ಒಂದು ಡಜನ್ ಅಂದ್ರೆ 12, 12ಕ್ಕೆ 150 ರೂಪಾಯಿ ಕೊಟ್ಟನ. ಅವನು ತಲಾ 16 ರೂಪಾಯಿ ಅಂತ ಮಾರ್ತಾನ. ಅಂದ್ರೆ ಪ್ರತಿಯೊಂದಕ್ಕೂ 16 ರೂಪಾಯಿ ಅಂತ ಮಾರಾಟ ಮಾಡಿದ್ರೆ ಅವನ ಲಾಭ ಶೇಕಡ ಅವ್ರು ಎಷ್ಟು ಅಂತ ಕೇಳಿರಿ ಇಲ್ಲಿ ನೋಡ್ರಿ. ಕಾಸ್ಟ್ ಪ್ರೈಸ್ ಒಂದಕ್ಕೆ ಎಷ್ಟಾಗತ್ತೆ ಇಲ್ಲಿ 150 ಡಿವೈಡೆಡ್ ಬೈ 12 ಮಾಡಿದ್ರೆ 12.5 ರೂಪಾಯಿ ಆಗುತ್ತೆ ಒಂದಕ್ಕೆ. ಅದು ಅವ್ನ ಸೆಲ್ಲಿಂಗ್ ಪ್ರೈಸ್ ಎಷ್ಟು ಕೊಟ್ಟರೆ ಇಲ್ಲಿ 16 ರೂಪಾಯಿ ಕೊಟ್ಟರೆ. ಲಾಭ ಎಷ್ಟು ಆತ ಹೋಗಿಲ್ಲಿ 3.5 ರೂಪಾಯಿ ಲಾಭ ಆಯ್ತು. ಪರ್ಸೆಂಟೇಜ್ ಆಫ್ ಪ್ರಾಫಿಟ್ ಈಸ್ ಕೊಟ್ಟು ಏನಾಗುತ್ತೆ 3.5 ಡಿವೈಡೆಡ್ ಬೈ 12.5 ಇಂಟು 100 ಆಗುತ್ತೆ. ಇಲ್ಲಿ 25 4 25 5 5 1 5 7 ಆಗುತ್ತೆ. 7 4 28 ರೂಪಾಯಿ 28% ಲಾಭ ಆಗುತ್ತೆ. ಆಪ್ಷನ್ ಡಿ ಕರೆಕ್ಟ್ ಆನ್ಸರ್ ಆಗುತ್ತೆ. ಒಬ್ಬ ವ್ಯಕ್ತಿಯು ಕಾನ್ಪುರದಿಂದ ಲಕ್ನೋಗೆ 36 ಕಿಲೋಮೀಟರ್ ವೇಗದಲ್ಲಿ ಹೋಗಿ ಅದೇ ಮಾರ್ಗದ ಮೂಲಕ ಗಂಟೆ 45 ಕಿಲೋಮೀಟರ್ ವೇಗದಲ್ಲಿ ಕಾನ್ಪುರಕ್ಕೆ ಹಿಂತಿರುಗ್ತಾನೆ. ಹಾಗಾದ್ರೆ ಅವನು ಇಡೀ ಪ್ರಯಾಣ ಸರಾಸರಿ ವೇಗ ಎಷ್ಟು ಅಂತ ಕೇಳಿರಿ ಇಲ್ಲಿ ನೋಡ್ರಿ. ಎವರೇಜ್ ಸ್ಪೀಡ್ ಈಸ್ ಈಕ್ವಲ್ ಟು ಏನಾಗುತ್ತೆ ಇಲ್ಲಿ 2 ಇಂಟು ಸ್ಪೀಡ್ 1 ಇಂಟು ಸ್ಪೀಡ್ 2 ಡಿವೈಡೆಡ್ ಬೈ ಸ್ಪೀಡ್ 1 ಪ್ಲಸ್ ಸ್ಪೀಡ್ 2 ಆಗಿರ್ತೈತಿ. 2 ಇಂಟು 36 ಇಂಟು 45 ಡಿವೈಡೆಡ್ ಬೈ 36 ಪ್ಲಸ್ 45 ಏನಾಗುತ್ತೆ ಇಲ್ಲಿ 81 ಆಗುತ್ತೆ. 81 9 5 9 9 9 9 4 5 4 20 22 40 ಕಿಲೋಮೀಟರ್ ಪರ್ ಅವರ್ ಎವರೇಜ್ ಸ್ಪೀಡ್ ಆಗುತ್ತೆ. ಆಪ್ಷನ್ ಬಿ ಕರೆಕ್ಟ್ ಆನ್ಸರ್ ಆಗುತ್ತೆ. 52 ಕಿಲೋಮೀಟರ್ ದೂರವನ್ನು ಕ್ರಮಿಸಲು ಪ್ರಣಯ್ ಅಮನ್ಗಿಂತ 7 ಗಂಟೆ ಹೆಚ್ಚು ಸಮಯ ತೆಗೆದುಕೊಳ್ತಾನೆ. ಪ್ರಣಯ್ ತನ್ನ ವೇಗವನ್ನು ದ್ವಿಗುಣಗೊಳಿಸಿದ್ರೆ ಅವನು ಅಮನ್ಗಿಂತ 6 ಗಂಟೆ ಕಡಿಮೆ ಸಮಯ ತೆಗೆದುಕೊಳ್ತಾನೆ. ಹಾಗಾದ್ರೆ ಪ್ರಣಯ್ನ ವೇಗ ಎಷ್ಟು ಅಂತ ಕೇಳಿರ್ಲಿ ನೋಡ್ರಿ. ಸ್ಪೀಡ್ ಏನ್ ಮಾಡ್ತಾನೆ ಪ್ರಣಯ್ ಇಲ್ಲಿ ಮೊದ್ಲಕ್ಕ 1 ಇತ್ತು ಅಂದ್ರೆ ಅವ್ನ ಸ್ಪೀಡ್ ಡಬಲ್ ಮಾಡ್ಯಾನಂದ್ರೆ 1:2 ಆಗುತ್ತೆ. ಟೈಮ್ ರೇಷಿಯೋ ಏನಾಗುತ್ತೆ ಇದ್ರ ರಿವರ್ಸ್ ಆಗುತ್ತೆ ಅಂದ್ರೆ 2:1 ಆಗುತ್ತೆ. ನೋಡ್ರಿ ಇವ್ರ ನಡುವಿನ ವ್ಯತ್ಯಾಸ ಇಲ್ಲಿ ನೋಡ್ರಿ 1 ಇದ್ರದ್ದು ವ್ಯಾಲ್ಯೂ ಎಷ್ಟಾಗತ್ತೆ ಇಲ್ಲಿ ಮೊದ್ಲು 7 ಗಂಟೆ ಹೆಚ್ಚು ತೊಗೊಂಡ ಆಮೇಲೆ 6 ಗಂಟೆ ಕಡಿಮೆ ತೊಗೊಂಡ್ರೆ ಇವೆರಡು ಕೂಡಿಸ್ಬೇಕು ಅಂದ್ರೆ ಎಷ್ಟಾಗತ್ತೆ ಇಲ್ಲಿ 13 ಆಗುತ್ತೆ. 13 ಇಂಟು 2 ಮಾಡಿದ್ರೆ ಎಷ್ಟಾಗುತ್ತೆ 26 ಗಂಟೆ ಆಯ್ತು. ಸ್ಪೀಡ್ ಕೇಳ್ಯಾರ ನಮಗೆ. ಸ್ಪೀಡ್ ಈಸ್ ಈಕ್ವಲ್ ಟು ಟೈಮ್ ಇದು ಎಷ್ಟು ಕೊಟ್ಟರೆ ಡಿಸ್ಟೆನ್ಸ್ 52 ಕಿಲೋಮೀಟರ್ ಪರ್ ಅವರ್ ಡಿವೈಡೆಡ್ ಬೈ 26 ಈಸ್ ಈಕ್ವಲ್ ಟು ಏನಾಗುತ್ತೆ 2 ಕಿಲೋಮೀಟರ್ ಪರ್ ಅವರ್ ಆಗುತ್ತೆ. ಅಂದ್ರೆ ಆಪ್ಷನ್ ಎ ಕರೆಕ್ಟ್ ಆನ್ಸರ್ ಆಗುತ್ತೆ.